ಕಾಂಗ್ರೆಸ್ನಲ್ಲೀಗ ಎಲ್ಲವೂ ಸಸ್ಪೆನ್ಸ್. ಇನ್ನು ಒಪ್ಪಂದವೂ ಕೂಡ ಸಸ್ಪೆನ್ಸ್ ಆಗಿದೆ, ಸಂಪುಟ ಪುನಾರಚನೆಯೂ ಸಸ್ಪೆನ್ಸ್ ಆಗಿದೆ, ನಿಗಮ ಮಂಡಳಿ ನೇಮಕವೂ ಕೂಡ ಸಸ್ಪೆನ್ಸ್ ಆಗಿದೆ. ಈ ಸಸ್ಪೆನ್ಸ್ಗಳ ಕ್ಯೂರಿಯಾಸಿಟಿಯನ್ನು ಮತ್ತಷ್ಟು ಬಿಲ್ಡಪ್ ಮಾಡಲು ಜೋಡೆತ್ತುಗಳು ಡೆಲ್ಲಿಗೆ ಹಾರಲಿದ್ದಾರೆ. ಹಾಗಾದರೆ ಸಿದ್ದು DKಶ್ರೀ ವಿಸಿಟ್ನ ಅಸಲಿ ಅಜೆಂಡಾ ಏನು, ಹೈಕಮಾಂಡ್ ಕೊಟ್ಟ ಉತ್ತರ ಏನು ನೋಡೋಣ ಬನ್ನಿ. ಕೈಕೋಟೆಯಲ್ಲಿ ಈಗ ಥ್ರಿಲ್ಲಿಂಗ್ ಮೆಗಾ ಪಾಲಿಟಿಕ್ಸ್. ಸಸ್ಪೆನ್ಸ್ಗಳ ಮಧ್ಯೆ ಸಿದ್ದು DKಶಿ ದೆಹಲಿ ವಿಸಿಟ್. ಜೋಡೆತ್ತುಗಳ ದಿಢೀರ್ ದೆಹಲಿ ದಂಡಯಾತ್ರೆ ಯಾಕೆ? ಸಿಎಂ DCM ಅಜೆಂಡಾ ಏನು, ಹೈಕಮಾಂಡ್ ಪ್ಲಾನ್ ಏನು? ಸಂಪುಟ ಪುನರ್ರಚನೆಯೋ MLCಗಳ ನೇಮಕವೋ? ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರ, ಸಚಿವ ಸಂಪುಟ ವಿಸ್ತರಣೆ, ಶಾಸಕರ ಅಸಮಾಧಾನ, ಸುರ್ಜೇವಾಲಾ ಸರಣಿ ಸಭೆಯ ರಹಸ್ಯ, 2 ವರ್ಷ ಕಳೆದರೂ ಅಂತಿಮವಾಗದ ನಿಗಮ ಮಂಡಳಿಗಳ ನೇಮಕಾತಿ, ವರ್ಷವಾದರೂ ಫೈನಲ್ ಆಗದ ಪರಿಷತ್ ಸದಸ್ಯರ ಆಯ್ಕೆ ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ, ಹೀಗೆ ಒಂದಲ್ಲ ಎರಡಲ್ಲ 16 ವಿಚಾರಗಳಿಗೆ ಹೈಕಮಾಂಡ್ ಕೊನೆಗೂ ತೆರೆ ಎಳೆಯಲು ಮುಹೂರ್ತ ಫಿಕ್ಸ್ ಮಾಡಿದೆ. ಕಳೆದ ವಾರವಷ್ಟೇ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ನಾನೇ ಸುಪ್ರೀಂ, ನಾನೇ 5 ವರ್ಷ ಸಿಎಂ ಎಂದಿದ್ದ ಸಿದ್ದರಾಮಯ್ಯ ಇದೀಗ ಮತ್ತೆ ದೆಹಲಿ ನಾಯಕರ ಭೇಟಿಗೆ ತೆರಳುತ್ತಿದ್ದಾರೆ. ಕಳೆದ ಬಾರಿ ರಾಹುಲ್ ಗಾಂಧಿ ಭೇಟಿಯಾಗದಿದ್ದರು. ದೆಹಲಿಯಿಂದಲೇ ಘೋಷಣೆ ಮಾಡಿ ನಾಯಕತ್ವ ಬದಲಾವಣೆಗೆ ತೆರೆ ಎಳೆದಿದ್ದ ಸಿಎಂ ಸಿದ್ದರಾಮಯ್ಯ ಇದೀಗ ರಾಹುಲ್ ಗಾಂಧಿ ಭೇಟಿಗೆ ಮತ್ತೆ ತೆರಳುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, DCM DK ಶಿವಕುಮಾರ್ ಸಹ ದೆಹಲಿಗೆ ದೌಡಾಯಿಸುತ್ತಿರುವುದು ಇದೀಗ ಸಸ್ಪೆನ್ಸ್ ಆಗಿ ಉಳಿದಿಲ್ಲ. ಯಾಕಂದ್ರೆ ನಾಯಕತ್ವ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಈ ಬಾರಿ ರಾಹುಲ್ ಗಾಂಧಿ ಭೇಟಿ ವೇಳೆ ಸಿಎಂ DCM ಹಲವು ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆಗೆ ಮುಂದಾಗಿದ್ದಾರೆ. 30ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ, 4 ಪರಿಷತ್ ಸದಸ್ಯರ ಆಯ್ಕೆ ವಿಚಾರ, ಶಾಸಕರ ಜೊತೆ ಸುರ್ಜೇವಾಲಾ ನಡೆಸಿದ ಸಭೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಚರ್ಚೆ ನಡೆಸಲು ಮುಂದಾಗಿದ್ದಾರೆ. ಅಲ್ಲದೆ ಬಹು ತಿಂಗಳುಗಳಿಂದ ಬಾಕಿ ಉಳಿದಿರುವ ನಿಗಮ ಮಂಡಳಿಗಳ ನೇಮಕ ಹಾಗೂ ಪರಿಷತ್ ಸದಸ್ಯರ ಆಯ್ಕೆಯನ್ನ ಇಂದೇ ಅಂತಿಮಗೊಳಿಸುವ ಸಾಧ್ಯತೆ ದಟ್ಟವಾಗಿದೆ. ಪರಿಷತ್ಗೆ ಈಗಾಗಲೇ 4 ಸದಸ್ಯರ ಹೆಸರು ಅಂತಿಮಗೊಳಿಸಲಾಗಿದೆ. ಆದರೆ AICC ಅಂತಿಮಗೊಳಿಸಿರುವ ಆಯ್ಕೆ ಪಟ್ಟಿಗೆ DKಶಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಜೊತೆ ಅಂತಿಮ ಸುತ್ತಿನ ಚರ್ಚೆ ನಡೆಸಿ ಸದಸ್ಯರ ಆಯ್ಕೆಗೆ ಮುಂದಾಗಿದ್ದಾರೆ. ಅಲ್ಲದೆ ನಿಗಮ ಮಂಡಳಿಗಳ ನೇಮಕಾತಿ ವಿಚಾರದಲ್ಲಿ ಸಿಎಂ ಹಾಗೂ DCM ಮಧ್ಯೆ ಒಮ್ಮತ ಮೂಡದ ವಿಚಾರದಿಂದಲೇ ಆಯ್ಕೆ ನೆನಗುದಿಗೆ ಬಿದ್ದಿದೆ. ಈ ವಿಚಾರ ಸಹ ಈ ಬಾರಿಯ ಹೈಕಮಾಂಡ್ ನಾಯಕರ ಭೇಟಿ ವೇಳೆ ಫೈನಲ್ ಆಗಲಿದೆ. ಇನ್ನು ಸಂಪುಟ ಪುನರ್ರಚನೆ ಹಾಗೂ ಸುರ್ಜೇವಾಲಾ ಶಾಸಕರ ಜೊತೆ ನಡೆಸಿರುವ ಸಭೆಯ ಬಗ್ಗೆಯೂ ರಾಹುಲ್ ಗಾಂಧಿ ಜೊತೆ ಸಿಎಂ ಚರ್ಚೆ ನಡೆಸಲು ಮುಂದಾಗಿದ್ದಾರೆ. ಇದೇ ವೇಳೆ DCM DK ಶಿವಕುಮಾರ್ ರಾಹುಲ್ ಗಾಂಧಿಯೊಂದಿಗೆ ಪ್ರತ್ಯೇಕ ಭೇಟಿ ಮಾಡಿ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆಯೂ ಚರ್ಚೆಗೆ ಮುಂದಾಗಿರುವುದು ಹೈಕಮಾಂಡ್ ಭೇಟಿ ಈ ಬಾರಿ ಸಾಕಷ್ಟು ಮಹತ್ವದ್ದಾಗಿದೆ. ದೆಹಲಿ ಪ್ರವಾಸದ ವೇಳೆಗೆ ಸಿಎಂ ಸಿದ್ದರಾಮಯ್ಯ OBC ಸಭೆಯಲ್ಲಿ ಭಾಗಿಯಾಗಲಿದ್ದು, ಹಿಂದುಳಿದ ವರ್ಗಗಳನ್ನ ಪಕ್ಷದತ್ತ ಸೆಳೆಯುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸಚಿವ ಸಂಪುಟದ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಗೆ ಮುಂದಾದ್ರೆ DCM DKಶಿ ತಮ್ಮ ಬೆಂಬಲಿಗರಿಗೆ ಸೂಕ್ತ ಸ್ಥಾನಮಾನ, ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಗೆ ಉತ್ಸುಕರಾಗಿದ್ದು, ಹೈಕಮಾಂಡ್ ಭೇಟಿ ಬಳಿಕ ಅದ್ಯಾವ ಉತ್ತರ ಸಿಗುತ್ತೋ ಇಲ್ವೋ ಅನ್ನೋದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವುದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.